ಸ್ನೇಹಿತರೆ, ಇವತ್ತಿನ ತುಂಬ ಇಂಪಾರ್ಟೆಂಟ್ ವಿಷಯ ಬಂದು ಪ್ರೈಸ್ ಪಾಯಿಂಟ್. ಟಿ ವಿ ಎಸ್ ಬಂದು ಈ ಥರ ಕ್ಯಾಟಗರಿ ಬೈಕ್ನ BMW ಮಾಡ್ತಾಯಿದ್ರು. ಆದರೆ ಫಸ್ಟ್ ಟೈಮ್ ಟಿ ವಿ ಎಸ್ ಅವರ ಬಗ್ಗೆ ಅವರೇ ಯೋಚನೆ ಮಾಡ್ತಿದ್ದಾರೆ ಅನಿಸುತ್ತೆ. ಸೂಪರ್ ಟೈಮ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ರಾಯಲ್ ರೈಡಾ. ನಮ್ಮ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬನ್ನಿ ಬೈಕ್ನ ಸ್ವಿಚ್ ಆನ್ ಮಾಡೋಣ. ಸ್ವಿಚ್ ಆನ್ ಮಾಡಿದ ತಕ್ಷಣ ಟಿ ವಿ ಎಸ್ ರೇಸಿಂಗ್ ಲೋಗೋ ಬರುತ್ತೆ. ಇದರಲ್ಲಿ ತುಂಬ ಫೀಚರ್ಸ್ ಇದೆ. ಅದಕ್ಕಿಂತ ಮುಂಚೆ ಹೆಡ್ಲೈಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಇದರಲ್ಲಿರೋ DRL ಹೆಡ್ಲೈಟ್ಸು, ರಿಫ್ಲೆಕ್ಟರ್ಸು LED ಇದೆ. ಸೊ ಎರಡು ಸೈಡು ನಿಮಗೆ DRL ಹೆಡ್ಲೈಟ್ಸೇ ಸಿಗುತ್ತೆ. ಸೊ ಮಧ್ಯದಲ್ಲಿರೋ ಟಿ ವಿ ಎಸ್ ಲೋಗೋ ನಿಮಗೆ ಈ ಥರ ನೋಡೋಕೆ ಕಾಣಿಸುತ್ತೆ. ಇದರಲ್ಲಿರೋ USD ಫೋಕ್ಸ್ ಅಪ್ ಸೈಡ್ ಡೌನ್ ಸೈಡ್ 41 mm ಇರುತ್ತೆ. ಇದರಲ್ಲಿ LSC ಲೈನ್ ಸ್ಟೆಬಿಲಿಟಿ ಕಂಟ್ರೋಲ್ ಕೂಡ ಇದೆ. ನೋಡಿ, ಇದರಲ್ಲಿರೋ ಬಿಗ್ ಡಿಸ್ಕು 320 mm ಡ್ಯುಯಲ್ ಚಾನಲ್ ABS ಕೂಡ ಇದೆ. ಸೊ ಇದರಲ್ಲಿ ಯೂರೋ ಗ್ರೂಪ್ ಟೈರ್ ಕೂಡ ಹಾಕಿದ್ದಾರೆ. ಸೊ 130 mm ಇದ್ರಲ್ಲಿ ಬರುತ್ತೆ. ನೋಡಕ್ಕೆ ಫ್ರಂಟ್ ಇಂದ ಸೂಪರ್ ಆಗಿದೆ ಗುರು. ಗಾಡಿ ಸೈಡ್ ಇಂದ ಈ ತರ ಕಾಣಿಸುತ್ತೆ. ಈ ಗಾಡಿ ಕಲರ್ ಬಂದು ಬ್ರೋಚ್ ಕಲರ್. ಇದರಲ್ಲಿ ಬ್ಲಾಕ್, ಬ್ಲೂ, ಗ್ರೇ ಕೂಡ ಸಿಗುತ್ತೆ. ಸೊ ಇದರಲ್ಲಿರೋ 300cc ಇಂಜಿನ್ 35.5 bhp ಪ್ರೊಡ್ಯೂಸ್ ಮಾಡುತ್ತೆ. 9000 RPM. ಬಟ್ ಮ್ಯಾಕ್ಸ್ ಟಾರ್ಕ್ ಬಂದು 28.5 ಅಂತ ಹೇಳ್ತಾ ಇದ್ದಾರೆ. 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ, ಆದ್ರೆ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇದೆ. ಈ ಗಾಡಿಲಿ ಇದೆಲ್ಲ ಐಟಮ್ ನಿಮ್ಗೆ ಸಿಗುತ್ತೆ. ಇದರಲ್ಲಿ ಸಿಗುತ್ತೆ ಡ್ಯುಯಲ್ ಹಾರ್ನ್. ಮತ್ತೆ ಇದರ ಕ್ಲಿಯರೆನ್ಸ್ ಬಂದು 200 mm ಇದೆ. ಮತ್ತು ಮೆಟಲ್ ಇಂಜಿನ್ ಗಾಡಿ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ರ್ಯಾಲಿ ಸ್ಪೆಸಿಫಿಕೇಶನ್ ಸೀರೀಸ್ ಅಂತ ಇದನ್ನ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇದ್ರೆ ಇದರಲ್ಲಿ ಮೋನೋ ಶಾಕ್ ಸಿಗುತ್ತೆ. ಸೀಟ್ ನೋಡಕ್ಕೆ ಸೂಪರ್ ಆಗಿದೆ. ಮತ್ತೆ ದೊಡ್ಡದಾಗಿ ಕೂಡ ಇದೆ. ಆಮೇಲೆ ಪಿಲಿಯನ್ ರೈಡರ್ಗೂ ಇದು ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ಬೆಂಗಳೂರು ಅಂತ ಪಾತ್ ಹೋಲ್ಸ್ ಇರೋ ಸಿಟಿಲಿ ಇದು ಆರಾಮಾಗಿ ಕ್ರೂಸ್ ಮಾಡಬಹುದು ಕಂಫರ್ಟಬಲ್ ಆಗಿ ಅಂತ ನಾನು ಅನ್ಕೊಂಡಿದೀನಿ. ಇದು ನಾವು ಓಡಿಸಿದ ಮೇಲೆ ಗೊತ್ತಾಗುತ್ತೆ ಇದ್ರ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಅಂತ. ನೋಡ್ತಾ ಇದ್ರೆ ಇದ್ರ ರ್ಯಾಕ್ ಮೌಂಟ್, ರೆಡಿ ಟು ಫಿಟ್ ಆಕ್ಸೆಸರೀಸ್ ಇದರಲ್ಲಿ ನಾವು ಯೂಸ್ ಮಾಡಬಹುದು. ಇದರ ಬ್ಯಾಕ್ ಟೈರ್ ಬಂದು 150 mm ಇದೆ. ಚೈನ್ ನೋಡ್ತಾ ಇದ್ರೆ ಯಾವ ತರ ಇದೆ ಅಂತ. TVS ಅಲ್ಲಿ ಹೊಸದಾಗಿ LED ಲ್ಯಾಂಪ್ ಇಂಟ್ರೊಡ್ಯೂಸ್ ಮಾಡಿದರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ಗಾಡಿಲಿ ಹೊಸ ತರ ಎಕ್ಸಾಸ್ಟ್ ಇದೆ. ಸೌಂಡ್ ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ತಲೆ. ಡಿಸ್ಕ್ ಬಂದು 240 mm ಇದೆ. ಟೈರ್ ಆಲ್ರೆಡಿ ಹೇಳ್ದಂಗೆ ದೊಡ್ಡದಾಗಿದೆ. ಅಡ್ವೆಂಚರ್ ಮಾಡಕ್ಕಾಗ್ಲಿ, ರೋಡ್ ಅಲ್ಲಿ ಕ್ರೂಸ್ ಮಾಡಕ್ಕಾಗ್ಲಿ ನಿಮ್ಗೆ ಇದು ಹೆಲ್ಪ್ ಮಾಡುತ್ತೆ. ಒಂಥರ ಆಲ್ ರೋಡರ್ ಇದ್ದಂಗೆ. ನೋಡಿ, ಬೈಕ್ ರೈಟ್ ಸೈಡ್ ಇಂದ ಈ ತರ ಕಾಣ್ತಿದೆ. ಇಂಜಿನ್ ನೋಡಕ್ಕೆ ಒಂಥರ ಸಖತ್ತಾಗಿದೆ. ಇದರಲ್ಲಿ USB Type B ಮತ್ತೆ Type C ಕೂಡ ಇದೆ. ಸೊ ಆನ್ ದ ಗೋ ನೀವು ಚಾರ್ಜ್ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ. ನೋಡ್ತಾ ಇದ್ರೆ ಡಿಪ್ಪರ್ ಸ್ವಿಚ್ ಮತ್ತೆ ಅಡ್ಜಸ್ಟ್ಮೆಂಟ್ ಲಿವರ್ಸ್ ಬೋತ್ ಸೈಡ್ ಇದೆ. ಕ್ರೂಸ್ ಕಂಟ್ರೋಲು, ಹಜಾರ್ಡ್ ಲೈಟ್, ಕಂಟ್ರೋಲರ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಈ ಬೈಕ್ ಅಲ್ಲಿ. ಬೈಕ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಕ್ಸಾಕ್ಟ್ ಸೌಂಡ್ ನ ಕೇಳಿ ಬನ್ನಿ. ಇದರಲ್ಲಿ ನಿಮಗೆ 5 inch TFT ಸಿಗುತ್ತೆ. ಟ್ರಾಕ್ಷನ್ ಕಂಟ್ರೋಲರ್ ಕೂಡ ಇದೆ. ಟಾಪ್ ಸ್ಪೀಡ್ ನೋಡಬಹುದು, ಫ್ಯೂಯಲ್ ಎಕಾನಮಿ ನೋಡಬಹುದು, ಎಲ್ಲ ಇದ್ರಲ್ಲಿ ತೋರಿಸುತ್ತೆ. ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲರ್ ಇಲ್ಲಿ ರೈಡ್ ಮೋಡ್ ಕೂಡ ಇದೆ. ಡಿಫ್ರೆಂಟ್ ಅರ್ಬನ್, ರೇಸ್, ಟೌನ್, ರ್ಯಾಲಿ ಅಂತ ಎಲ್ಲ ನೋಡ್ತಾ ಇದ್ದೀರಾ. TVS ಹೇಳೋ ಪ್ರಕಾರ ನಿಮ್ ಫೋನ್ ಇದರಲ್ಲಿ ಮಿರರ್ ಮಾಡಬಹುದು ಗೂಗಲ್ ಮ್ಯಾಪ್ ಗೋಸ್ಕರ. ಸೊ ಗೂಗಲ್ ಮ್ಯಾಪ್ ಇಲ್ಲೇ ನೋಡ್ಕೊಂಡು ಗಾಡಿ ಓಡಿಸಬಹುದು. ನಾವ್ ಈ ಬೈಕ್ ನ ಟೆಸ್ಟ್ ರೈಡ್ ತಗೊಂಡು ಅದ್ರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಗಾಡಿಯ ಪ್ರೈಸ್ ಬಂದು ಈ ತರ ಇರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಾ. ಮತ್ತೆ ಇದು ಕಲರ್ಸ್ ಕೂಡ, ಬೈಕ್ ನ ಕಲರ್ಸ್. TVS ನ ಅಡ್ವೆಂಚರ್ ಬೈಕಿಂಗ್ ಸೆಗ್ಮೆಂಟ್ ಅಲ್ಲಿ ವೆಲ್ಕಮ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೈನಿಂಗ್ ಆಫ್, ರಾಯಲ್ ರೈಡಾ. ನಮಸ್ಕಾರ.